ಬಾಲಕನ ಮನಸ್ಸಿನಲ್ಲಿ ಇಂಥ ಒಂದು ಆಕ್ರೋಶ, ಆವೇಶ. मोदी इसलिए खराब है क्योंकि उसने लॉकडाउन लगाया, मस्जिद तुड़वाई, मंदिर बनवाया. ಅವನ ಮನಸ್ಸಿನಲ್ಲಿ ಇಂಥ ವಿಷ ಬೀಜವನ್ನ ತುಂಬಿದವರು ಯಾರು? मस्जिद को तोड़ के मंदिर बना रहा है, हम कई जगह मंदिर को तोड़ के मस्जिद बनाएंगे. ನಾವು ಈ ಸಮಾಜ ಆ ಮಕ್ಕಳಿಗೆ ಹೇಳ್ಬೇಕು. ಹಾಗೆ ಹೇಳದೆ ಇರೋದ್ರಿಂದಾನೇ ಇವತ್ತು ಇಂಥ ಘಟನೆ ಸೃಷ್ಟಿಯಾಗಿತ್ತು. ಈ ಮುಸಲ್ಮಾನರನ್ನ ನೀವು ವೋಟ್ ಬ್ಯಾಂಕ್ ನ ಹಾಗೆ ನೋಡ್ತಾ ಇರೋದ್ರಿಂದಾನೇ ಈ ರೀತಿಯಾದಂತಹ ಪರಿಸ್ಥಿತಿ ಸೃಷ್ಟಿಯಾಗಿರೋದು. ನಮಸ್ಕಾರ. 12 ವರ್ಷದ ಒಬ್ಬ ಮುಸ್ಲಿಂ ಹುಡುಗ. ಅವನಿನ್ನು ಶಾಲೆಗೆ ಹೋಗಿಲ್ಲ, ಶಾಲೆಯಲ್ಲಿ ಕಲಿತೇ ಇಲ್ಲ, ಪ್ರಪಂಚ ಜ್ಞಾನ ಇಲ್ಲ, ಪ್ರಪಂಚ ಅಂದರೆ ಏನು ಅಂತಾನೆ ಗೊತ್ತಿಲ್ಲ, ಶಿಕ್ಷಣದ ಬಗ್ಗೆ ಅರಿವಿಲ್ಲ, ಸಮಾಜ, ವಿಜ್ಞಾನ, ಗಣಿತ, ಆಧುನಿಕ ಸಾಹಿತ್ಯ ಇದೆಲ್ಲ ಏನು ಅಂತಾನೆ ಅವನಿಗೆ ಗೊತ್ತಿಲ್ಲ. ಆದರೆ ಅವನ ಮುಂದೆ ಮೀಡಿಯಾದವರು ಮೈಕ್ ಹಿಡಿದಾಗ ಅವನು ರಾಮ ಮಂದಿರದ ಬಗ್ಗೆ ಮಾತಾಡ್ತಾನೆ, ಬಾಬ್ರಿ ಮಸೀದಿಯ ಬಗ್ಗೆ ಮಾತಾಡ್ತಾನೆ, ಬಹಳ ರೋಷಾವೇಶಯುಕ್ತನಾಗಿ ಮಾತಾಡ್ತಾನೆ. ಈ ಒಂದು ಬೆಳವಣಿಗೆ ಇದೆಯಲ್ಲ, ಆ ಹುಡುಗ ಈ ರೀತಿ ಮಾತಾಡೋದು, ಇದು ತುಂಬ ಅಪಾಯಕಾರಿ ಬೆಳವಣಿಗೆ, ತುಂಬ ಆತಂಕಕಾರಿ ಬೆಳವಣಿಗೆ. ಅಷ್ಟಕ್ಕೂ ಆ ಹುಡುಗ ಏನು ಹೇಳಿದ್ದಾನೆ ಅದನ್ನೊಮ್ಮೆ ಕೇಳಿಸ್ಕೊಂಡು ಬನ್ನಿ. केजरीवाल सही है, खराब है तो भाई हम कहते हैं केजरीवाल हाँ खराब है, लेकिन भाई मैं इतना ही कहूँगा कि मोदी खराब है. मोदी इसलिए खराब है क्योंकि उसने लॉकडाउन लगवाया, मस्जिद तुड़वाई, मंदिर बनवाया. हाँ, बाबरी मस्जिद पूरा इंडिया जानता है ना, पूरा दिल्ली 76 जानता है, कौन नहीं है वो, और दिल्ली 76 जानता है उसे, दिल्ली 76 जानती है कि उसी ने मंदिर वो तुड़वाई, मस्जिद उसी ने वही मंदिर बनवाई. क्यों बनवाया? कि भाई उसका नोट मिला, उसने बनवाया, उसको नोट मिला, उसने बनाया. तो मैं कहता हूँ बड़ा भाई, तू अगर जहाँ मस्जिद को तोड़ के मंदिर बना रहा है, वहाँ हम कई जगह मंदिर को तोड़ के मस्जिद बनाएंगे. ನನಗೆ ಆ ಹುಡುಗನನ್ನ ನೋಡಿದ ತಕ್ಷಣ ಸಿಟ್ಟು ಬಂದಿಲ್ಲ. ಆ ಹುಡುಗನನ್ನ ನೋಡಿದ ತಕ್ಷಣ ಪಾಪ ಅನ್ಸ್ಬಿಡ್ತು. ಇಷ್ಟು ಸಣ್ಣ ವಯಸ್ಸು, ಅಂಥ ಒಬ್ಬ ಮುಗ್ಧ ಹುಡುಗ, ಆ ಪುಟ್ಟ ಬಾಲಕನ ಮನಸ್ಸಿನಲ್ಲಿ ಇಂಥ ಒಂದು ಆಕ್ರೋಶ, ಆವೇಶ, ಒಂದು ಧರ್ಮದ ಬಗ್ಗೆ ಅವನ ಮನಸ್ಸಿನಲ್ಲಿ ವಿಷ ಬೀಜವನ್ನ ಬಿತ್ತಿದ್ದಾರಲ್ಲ, ಅವರ ಬಗ್ಗೆ ನನಗೆ ಸಿಟ್ಟು ಬರ್ತಾ ಇದೆ. ಮಕ್ಕಳು ಈ ರೀತಿಯಾಗಿ ಮಾತಾಡೋದು ತಪ್ಪಲ್ಲ, ಆದರೆ ಅವನ ಮನಸ್ಸಿನಲ್ಲಿ ಇಂಥ ವಿಷ ಬೀಜವನ್ನ ತುಂಬಿದವರು ಯಾರು? ಅವನ ಸಮುದಾಯದ ಜನರೇ ತುಂಬಿದ್ದಾರೆ ಅಂತ ಹೇಳೋದಕ್ಕೂ ಆಗಲ್ಲ. ಅವರ ಮನೆಯವರು ಅವನ ಮನಸ್ಸಿನಲ್ಲಿ ಈ ರೀತಿಯಾಗಿರುವಂತಹ ವಿಷ ಬೀಜವನ್ನ ಬಿತ್ತಿದ್ದಾರೆ ಅಂತ ಹೇಳೋದಕ್ಕೂ ಆಗಲ್ಲ. ಒಂದು ವೇಳೆ ಅವನ ಮನೆಯವರು ಈ ರೀತಿಯ ಒಂದು ಚರ್ಚೆಯನ್ನ ಮಾಡಿದ್ದಾರೆ ಅಂತಾದ್ರೆ, ಈ ಚರ್ಚೆಯನ್ನ ಮಾಡೋದಕ್ಕೆ ಕಾರಣ ಆಗಿರುವಂಥದ್ದು ಇವತ್ತಿನ ರಾಜಕೀಯ ವ್ಯವಸ್ಥೆ. ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದಿದ್ದೇ ಬಂದಿತ್ತು. ಅವರನ್ನ ವಿರೋಧಿಸುವ ಭರದಲ್ಲಿ, ಅವರನ್ನ ಅಧಿಕಾರದಿಂದ ಕೆಳಗಿಳಿಸುವಂತ ಒಂದು ಹಠದಲ್ಲಿ ಎಲ್ಲಾ ವಿರೋಧ ಪಕ್ಷದವರು ಕೂಡ ಜನರ ಮನಸ್ಸಿನಲ್ಲಿ ಅನಗತ್ಯ ದ್ವೇಷದ ಭಾವನೆಯನ್ನ ಬಿತ್ತುತ್ತಿದ್ದಾರೆ. ನಮ್ಮಲ್ಲಿ ರಾಜಕೀಯ ಧ್ರುವೀಕರಣ ಆಗಿರೋದು ಸುಳ್ಳಲ್ಲ, ಅದು ನಿಜ. ಈ ರಾಜಕೀಯ ಧ್ರುವೀಕರಣಕ್ಕೆ ಕಾರಣ ರಾಜಕಾರಣಿಗಳು. ರಾಜಕೀಯ ಧ್ರುವೀಕರಣ ಆಗ್ತಿದ್ರೆ ಪರವಾಗಿಲ್ಲ, ಆದರೆ ಇವತ್ತು ಸಮಾಜದಲ್ಲಿ ಧ್ರುವೀಕರಣ ಆಗ್ತಾ ಇದೆಯಲ್ಲ, ಇದು ನಿಜಕ್ಕೂ ಅಪಾಯಕಾರಿಯಾಗಿರುವಂತಹ ವಿಷಯ. ಇವತ್ತು ನಮ್ಮ ಸಮಾಜ, ನಾವು ಅಪಾಯಕಾರಿ ದಾರಿಯಲ್ಲಿ ಸಾಕ್ತಾ ಇದ್ದೀವಿ ಅನ್ನೋದಕ್ಕೆ ಆ ಹುಡುಗನ ಮಾತುಗಳೇ ಸಾಕ್ಷಿ. ನಮಗೆ ಈ ಹುಡುಗನ ಹಿಂದೆ ಕಾಣ್ತಾ ಇರೋದು ಮುಸ್ಲಿಂ ಧಾರ್ಮಿಕ ಮುಖಂಡರು, ಮುಸ್ಲಿಂ ಸಮಾಜದ ಚಿಂತಕರು, ಆ ಹುಡುಗನ ಅಪ್ಪ ಅಮ್ಮ, ಸೋ ಕಾಲ್ಡ್ ಸೆಕ್ಯುಲರ್ ಪಾರ್ಟಿಗಳು, ರಾಜಕೀಯ ಮುಖಂಡರು. ಮುಸ್ಲಿಂ ಮುಖಂಡರಿಗೆ ಸತ್ಯ ಗೊತ್ತು, ರಾಜಕಾರಣ ಏನು, ಈ ಸಮಾಜ ಏನು ಅನ್ನೋದು ಕೂಡ ಅವರಿಗೆ ಗೊತ್ತಿರುತ್ತೆ. ನಮ್ಮ ಸಮಾಜ ಹಾಳಾದ್ರೆ ಯಾವ ರಾಜಕಾರಣನೂ ಬರಲ್ಲ, ಆದರೆ ರಾಜಕಾರಣ ಹಾಳಾದ್ರೆ ಅದನ್ನ ಈ ಸಮಾಜ ಸರಿಪಡಿಸಬಹುದು. ಈ ರೀತಿಯ ವಿವೇಕವನ್ನ ಇಟ್ಟುಕೊಂಡಿರುವವರು ಯಾರೂ ಕೂಡ ತಮ್ಮ ಸಮುದಾಯದಲ್ಲಿ ಈ ರೀತಿಯ ಒಂದು ಬೆಳವಣಿಗೆ ನಡೀತಾ ಇದೆ ಅನ್ನೋದನ್ನ ಸಹಿಸಿಕೊಳ್ಳಲ್ಲ. ಈ ರೀತಿಯ ಭಾವನೆಯನ್ನ ಬೆಳೆಯೋದಕ್ಕೆ ಬಿಡಲ್ಲ, ಬಿಡಬಾರ್ದು ಕೂಡ. ಕರ್ಮಟತನ ಅನ್ನೋದಿದೆಯಲ್ಲ, ಅದು ಬಹಳ ಅಪಾಯಕಾರಿ. ಮಕ್ಕಳಲ್ಲಿ ಕರ್ಮಟತನವನ್ನ ಬೆಳೆಸೋದಕ್ಕೆ ಹೋದ್ರೆ ಭವಿಷ್ಯದ ದೃಷ್ಟಿಯಿಂದ ಅದು ತುಂಬಾ ಅಪಾಯಕಾರಿ. ಈ ಹುಡುಗ ಇದ್ದಾನಲ್ಲ, ಅವನು ಪ್ರತಿಬಿಂಬ, ಬಿಂಬ ಇನ್ಯಾರ್ದೋ ಇದೆ. ನಾವು ಆ ಬಿಂಬವನ್ನ ಅಡ್ರೆಸ್ ಮಾಡಬೇಕೆ ಹೊರತು ಪ್ರತಿಬಿಂಬವನ್ನಲ್ಲ. 2021 ಜನಗಣತಿಯ ಪ್ರಕಾರ ಮುಸಲ್ಮಾನರ ಸಾಕ್ಷರತೆಯ ಪ್ರಮಾಣ ಕೇವಲ 68.5%. ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಪ್ರಕಟವಾದ ಲೇಖನದ ಪ್ರಕಾರ ಭಾರತದಲ್ಲಿ 31% ಮುಸ್ಲಿಮರು ಬಡತನ ರೇಖೆಗಿಂತ ಕೆಳಗೆ ವಾಸಿಸುತ್ತಿದ್ದಾರೆ. ನೀವು ಇವರನ್ನ ಈ ರೀತಿ ಮಾಡಿಕೊಂಡು ನಮಗೆ ವೋಟ್ ಹಾಕಿ ಅಂತ ಹೇಳ್ತಾ ಇವರನ್ನ ವೋಟ್ ಬ್ಯಾಂಕ್ಗಳನ್ನಾಗಿ ಮಾಡ್ತಾ ಇದ್ದೀರಲ್ಲ, ರಾಜಕಾರಣಿಗಳೇ, ರಾಜಕೀಯ ಪಕ್ಷದವರೇ,
ನೀವು ಮುಸಲ್ಮಾನರ ಇವತ್ತಿನ ಈ ಒಂದು ಪರಿಸ್ಥಿತಿಗೆ ನೇರ ಕಾರಣ. ನಾಳೆ ಏನಾದರೂ ಈ ಮಕ್ಕಳು ಇದೇ ರೀತಿಯ ಭಾವನೆಯನ್ನ ಮನಸ್ಸಲ್ಲಿ ಇಟ್ಕೊಂಡು ಬೆಳೆದು ಅದನ್ನೇ ಮುಂದುವರಿಸಿಕೊಂಡು ಹೋದ್ರೆ ಈ ದೇಶದ ಗತಿ ಏನಾಗುತ್ತೆ? ಒಂದು ಸಣ್ಣ ಕಾಮನ್ ಸೆನ್ಸ್ ಬೇಡವಾ ನಿಮಗೆ? ತಪ್ಪನ್ನ ತಪ್ಪು, ಸರಿಯನ್ನ ಸರಿ ಅಂತ ಹೇಳೋ ರಾಜಕೀಯ ನಾಯಕರು ನಮಗೆ ಬೇಕು. ವಕ್ಫ್ ವಿಚಾರದಲ್ಲಿ ತಪ್ಪನ್ನ ತಪ್ಪು, ಸರಿಯನ್ನ ಸರಿ ಅಂತ ಹೇಳೋರು ಬೇಕು. ಮುಸ್ಲಿಂ ಪರ್ಸನಲ್ ಲಾ ವಿಚಾರದಲ್ಲಿ ತಪ್ಪನ್ನ ತಪ್ಪು, ಸರಿಯನ್ನ ಸರಿ ಅಂತ ಹೇಳೋರು ಬೇಕು. ಬಾಬ್ರಿ ಮಸೀದಿಯ ವಿಚಾರದಲ್ಲಿ ತಪ್ಪನ್ನ ತಪ್ಪು, ಸರಿಯನ್ನ ಸರಿ ಅಂತ ಹೇಳುವಂತಹ ರಾಜಕೀಯ ನಾಯಕರು ನಮಗೆ ಬೇಕು. ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕಾನೂನು ಪ್ರಕಾರ ನಿರ್ಣಯ ಆಗಿರುವಂತಹ ವಿಚಾರದಲ್ಲಿ ಆ ಒಂದು ವಿಷಯದ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸುವುದು ಕೂಡ ತಪ್ಪು ಅಂತ ಅವರ ಮನೆಯವರು ಹೇಳಬೇಕು. ನಾವು ಈ ಸಮಾಜ ಆ ಮಕ್ಕಳಿಗೆ ಹೇಳಬೇಕು. ಹಾಗೆ ಹೇಳದೆ ಇರೋದ್ರಿಂದಾನೇ ಇವತ್ತು ಇಂಥ ಘಟನೆ ಸೃಷ್ಟಿಯಾಗಿತ್ತು. ಈಗ ರಾಜಕೀಯದಲ್ಲಿ ವೈಷಮ್ಯ ಇದೆ. ಇನ್ನು ಮುಂದೆ ಬೀದಿ ಬೀದಿಗಳಲ್ಲಿ ಈ ರೀತಿ ವೈಷಮ್ಯ ಸೃಷ್ಟಿಯಾಗುತ್ತೆ. ಆಗ ನಾವೆಲ್ಲ ಎಲ್ಲಿಗೆ ಹೋಗ್ಬೇಕು? ನಮ್ಗಿರೋದು ಇದೊಂದೇ ದೇಶ. ಈ ದೇಶವನ್ನ ಬಿಟ್ಟು ನಾವೆಲ್ಲಿಗೆ ಹೋಗ್ಬೇಕು? ಈ ಬಗ್ಗೆ ಚಿಂತನೆಯನ್ನ ಮಾಡಬೇಕು. ಇಲ್ಲಿ ನಾವು ಯುನಿಟಿ ಇನ್ ಡೈವರ್ಸಿಟಿ ಅಂತ ಬಾಯ್ ಬಡ್ಕೊಂಡು ತಿರುಗ್ತಾ ಇರ್ತೀವಿ. ಆದ್ರೆ ಈ 78 ವರ್ಷದಲ್ಲಿ ಯಾವ ಯುನಿಟಿಯನ್ನ ನಾವು ಬಿಲ್ಡ್ ಮಾಡಿದೀವಿ? ಮುಸ್ಲಿಂ ಸಮಾಜದ ಮಕ್ಕಳನ್ನ ಮುಖ್ಯ ವಾಹಿನಿಗೆ ತರುವಂತಹ ಕೆಲಸವನ್ನ ಯಾವುದಾದ್ರೂ ರಾಜಕೀಯ ಪಕ್ಷ ಮಾಡಿದ್ಯಾ? ಕಾಂಗ್ರೆಸ್ ಮಾಡಿದ್ಯಾ? ಜನತಾ ಪಾರ್ಟಿ ಮಾಡಿದ್ಯಾ? DMK, TMC ಇನ್ನುಳಿದ ಯಾವುದಾದ್ರೂ ಪಕ್ಷ ಮಾಡಿದ್ಯಾ? ಇವತ್ತು ಈ ಮುಸಲ್ಮಾನರನ್ನ ನೀವು ವೋಟ್ ಬ್ಯಾಂಕ್ನ ಹಾಗೆ ನೋಡ್ತಾ ಇರೋದ್ರಿಂದಾನೇ ಈ ರೀತಿಯಾದಂತಹ ಪರಿಸ್ಥಿತಿ ಸೃಷ್ಟಿಯಾಗಿರೋದು. ಸೊ ನಾವಿದರ ಮೂಲವನ್ನ ಸರಿ ಮಾಡಬೇಕು. ಮೂಲ ಯಾವುದು? ಮೊದಲನೇದಾಗಿ ಮುಸ್ಲಿಮರ ಒಳಗಿರುವಂತಹ ವಿವೇಕಯುತ ಧ್ವನಿಗಳು ಮಾತಾಡಬೇಕು. ರಾಜಕೀಯದ ಪಡಸಾಲೆಯಲ್ಲಿರುವಂತಹ ವಿವೇಕಯುತ ಧ್ವನಿಗಳು ಮಾತಾಡಬೇಕು. ಆಗ ಮಾತ್ರ ಇದನ್ನೆಲ್ಲ ಸರಿ ಮಾಡೋದಕ್ಕೆ ಸಾಧ್ಯ. ಈ ಮಕ್ಕಳಿಗೆ ನಾವು ಸರಿ ತಪ್ಪುಗಳ ಬಗ್ಗೆ ತಿಳಿಸ್ಕೊಡ್ಬೇಕು. ಇಲ್ಲಾಂದ್ರೆ ಮೊನ್ನೆ ಪಾರ್ಲಿಮೆಂಟೇ ನಮಗೆ ಲೆಕ್ಕಕ್ಕಿಲ್ಲ ಅಂತ ಮೌಲ್ವಿಗಳು ಬೀದಿಗಿಳಿದು ಹೋರಾಟವನ್ನ ಮಾಡಿದ್ರಲ್ಲ, ಆ ರೀತಿ ಆಗ್ಬಿಡುತ್ತೆ. ಮೊದಲನೇದಾಗಿ ಈ ಮಕ್ಕಳನ್ನ ಶಾಲೆಗೆ ಕಳಿಸುವ ವ್ಯವಸ್ಥೆ ಮಾಡಬೇಕು. ಈ ಮಕ್ಕಳಿಗೆ ಸರಿಯಾದ ಜಗತ್ತನ್ನ ಪರಿಚಯಿಸಬೇಕು. ಈ ಮಕ್ಕಳಿಗೆ ಸಮಾಜ, ವಿಜ್ಞಾನ, ಗಣಿತ, ಇತಿಹಾಸ ಇಂಥದ್ದನ್ನೆಲ್ಲ ಕಲಿಸಬೇಕು. चांद धरती से बड़ा है। हाँ, ये बात किसने बताई आपको? ये हमने पढ़ी अपने कुरान में, हर चीज सब पढ़ रखी है। चांद से ही तो आती है, वो धूप खिलते जब ही तो गर्मी लगती है। गर्मी चांद से आती है। ನೋಡಿ, ವಿವೇಚನೆಯನ್ನ ಕಲಿಸಿಲ್ಲ ಅಂದ್ರೆ ಇದೇ ರೀತಿ ಆಗುತ್ತೆ. ಈ ಮಕ್ಕಳಿಗೆ ಅನ್ಯಾಯ ಮಾಡುವ ಮೂಲಕ ಅವರನ್ನ ಅಪಾಯಕಾರಿಯಾಗಿರುವಂತಹ ದಾರಿಗೆ ತಳ್ತಾ ಇದ್ದೀವಿ. ಈ ಮಗು ಬಗ್ಗೆ ಯಾರೂ ಕೂಡ ಸಿಟ್ಟು ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಮುಖ್ಯವಾಗಿ ರಾಜಕಾರಣಿಗಳಿಗೆ ಅಯ್ಯೋ ನಾವು ಭವಿಷ್ಯದ ತಲೆಮಾರನ್ನ ಹಾಳು ಮಾಡ್ತಾ ಇದ್ದೇವೆ ಅನ್ನುವಂಥ ಒಂದು ಸಣ್ಣ ಗಿಲ್ಟ್ ಕಾಡದೆ ಹೋದ್ರೆ ವಿ ಹ್ಯಾವ್ ಡೇಂಜರ್ ವೇಟಿಂಗ್ ಫಾರ್ ಅಸ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ.